ವಿಶ್ವಾನಿ ದೇವ ಸವಿತರ್ಧರಿತಾನಿ ಪರಾಸವ ಯದ್ಬಂದ್ರಂತನಾಸ. ಇಂದು ನಾನು ಈ ವಿಡಿಯೋ ಮೂಲಕ ಸಂಕ್ಷಿಪ್ತವಾಗಿ ಸೃಷ್ಟಿ ಪ್ರಕ್ರಿಯೆ ಬಗ್ಗೆ ಹೇಳಬಯಸುತ್ತೇನೆ. ಸೃಷ್ಟಿಯು ನಿಯಮಗಳಿಂದ ಕೂಡಿದುದು ಆಗಿದೆ. ನಾವು ಆಕಾಶದಲ್ಲಿ ನೋಡುವ ಒಂದೊಂದು ನಕ್ಷತ್ರವು ಒಂದೊಂದು ಸೂರ್ಯ, ನಮ್ಮ ಸೂರ್ಯವು ಒಂದು ನಕ್ಷತ್ರ. ಈ ರೀತಿ ಆಕಾಶದಲ್ಲಿ ಒಂದೊಂದು ನಕ್ಷತ್ರವು ಒಂದೊಂದು ಸೂರ್ಯ ಆಗಿದೆ. ಇದನ್ನು ಆಧುನಿಕ ವಿಜ್ಞಾನ ಒಪ್ಪಿಕೊಂಡಿದೆ. ಅಂದರೆ ಆ ಸೂರ್ಯಗಳ ಸುತ್ತ ಒಂದೊಂದು ಭೂಮಿ, ಕಮ್ಮಿ ಎಂದರೂ ಒಂದೊಂದು ಭೂಮಿ, ಒಂದು ಗ್ರಹ ಇದ್ದೇ ಇರುತ್ತದೆ. ಈ ರೀತಿ ಆಕಾಶದಲ್ಲಿ ಅಸಂಖ್ಯ ಕೋಟಿ ಸೂರ್ಯಗಳು, ಅಸಂಖ್ಯ ಕೋಟಿ ಭೂಮಿಗಳಿವೆ. ವಿಜ್ಞಾನಿಗಳು 10,000 ಕೋಟಿ ಸೂರ್ಯಗಳ ಗುಂಪು, 10,000 ಕೋಟಿ ಭೂಮಿಗಳ ಗುಂಪನ್ನು ಸೇರಿಸಿ ಒಂದು ಗ್ಯಾಲಕ್ಸಿ ಎಂದು ಹೇಳುತ್ತಾರೆ. ಈ ರೀತಿಯ ಗ್ಯಾಲಕ್ಸಿಗಳು ಆಕಾಶದಲ್ಲಿ ಕೋಟ್ಯಾಂತರ ಇದೆ. ವಿಜ್ಞಾನಿಗಳು ಅದನ್ನು ವಿಶ್ವ ಎಂದು, ಯೂನಿವರ್ಸ್ ಎಂದು ಕರೆಯುತ್ತಾರೆ. ಈ ರೀತಿ ಅಸಂಖ್ಯ ಕೋಟಿ ಸೂರ್ಯಗಳು, ಭೂಮಿಗಳು ಮತ್ತು ಅವುಗಳಲ್ಲಿರುವ ಜೀವಿಗಳ ಶರೀರಗಳು, ಇವುಗಳೆಲ್ಲ ಯಾವುದರಿಂದ ಆಗಿವೆ? ವಿಜ್ಞಾನಿಗಳು ಹೇಳ್ತಾರೆ ಇವೆಲ್ಲ ಮಾಲಿಕ್ಯೂಲ್ಸ್ಗಳಿಂದ ಆಗಿವೆ. ಕನ್ನಡದಲ್ಲಿ ಅಣು ಎಂದು ಹೇಳುತ್ತಾರೆ. ಅಂದರೆ ಒಂದಕ್ಕಿಂತ ಹೆಚ್ಚು ಪರಮಾಣು ಇದ್ದರೆ ಅದನ್ನು ಮಾಲಿಕ್ಯೂಲ್ ಅಥವಾ ಅಣು ಎಂದು ಕರೆಯಲಾಗುತ್ತದೆ. ಈಗ ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2, ಅದರಲ್ಲಿ ಕಾರ್ಬನ್ನ ಒಂದು ಪರಮಾಣು, ಆಕ್ಸಿಜನ್ನ 2 ಪರಮಾಣುಗಳು ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಕಾರ್ಬನ್ ಡೈಆಕ್ಸೈಡ್ ಎಂಬ ಒಂದು ಮಾಲಿಕ್ಯೂಲ್ ಆಗಿದೆ, ಒಂದು ಅಣು ಆಗಿದೆ. ಅದರಿಂದ ಅರ್ಥ ಆಗೋದೇನೆಂದರೆ ಮಾಲಿಕ್ಯೂಲ್ಸ್ಗಳು ಪರಮಾಣುಗಳಿಂದ ಆಗಿವೆ. ಪರಮಾಣುಗಳು ಯಾವುಗಳಿಂದ ಆಗಿವೆ? ಪರಮಾಣುಗಳು ಎಲೆಕ್ಟ್ರಾನ್ಸ್ಗಳು, ಪ್ರೋಟಾನ್ಗಳು, ನ್ಯೂಟ್ರಾನ್ಗಳಿಂದ ಆಗಿವೆ. ಈ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಇವೆಲ್ಲ ಯಾವುದರಿಂದ ಆಗಿವೆ? ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇವೆಲ್ಲ ಯಾವುದರಿಂದ ಆಗಿವೆ? ಇವು ಕ್ವಾರ್ಟ್ಸ್ಗಳಿಂದ ಆಗಿವೆ. ಈ ಕ್ವಾರ್ಟ್ಸ್ಗಳು ಯಾವುಗಳಿಂದ ಆಗಿದೆ? ಈ ಕ್ವಾರ್ಟ್ಸ್ಗಳು ದೇವಕಣ, ಈ ಬೋಸಾನ್ಸ್ ಅಂತ ಕರೀತಾರೆ, ಗಾಡ್ ಪಾರ್ಟಿಕಲ್ಸ್ ಅಂತ ಕರೀತಾರೆ, ಇವುಗಳಿಂದ ಆಗಿವೆ. ನೆನಪಿರಲಿ, ಈ ಪರಮಾಣುಗಳನ್ನು, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಇವುಗಳನ್ನು ನೀವು ಬರಿಗಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಇವುಗಳನ್ನು ಸೂಕ್ಷ್ಮದರ್ಶಕದಿಂದ ನೋಡಲು ಮಾತ್ರ ಸಾಧ್ಯ. ದೇವಕಣಗಳನ್ನು, ಕ್ವಾರ್ಟ್ಸ್ ಇವುಗಳನ್ನು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ನಿಂದ ನೋಡಿದ್ದಾರೆ. ಈ ದೇವಕಣಗಳು ಯಾವುದರಿಂದ ಆಗಿವೆ ಅನ್ನೋದಕ್ಕೆ ಆಧುನಿಕ ವಿಜ್ಞಾನ ಹೇಳುವುದು ಏನೆಂದರೆ ಸ್ಟ್ರಿಂಗ್ಸ್, ಅಂದರೆ ವೈಬ್ರೇಷನ್ಸ್ಗಳಿಂದ ಆಗಿವೆ. ಶಬ್ದದ ವೈಬ್ರೇಷನ್ಸ್ಗಳಿಂದ ಆಗಿವೆ. ಶಬ್ದದ ಕೆಲವು ವೈಬ್ರೇಷನ್ಸ್ಗಳು ಕೆಲವೊಂದು ಫ್ರೀಕ್ವೆನ್ಸಿಯಲ್ಲಿ ಈ ದೇವಕಣಗಳನ್ನು, ಗಾಡ್ ಪಾರ್ಟಿಕಲ್ಸ್ಗಳನ್ನು, ಹಿಗ್ ಬೋಸಾನ್ ಕಣಗಳನ್ನು ಸೃಷ್ಟಿ ಮಾಡುತ್ತದೆ ಎಂದು ಆಧುನಿಕ ವಿಜ್ಞಾನ ಹೇಳುತ್ತದೆ. ಈ ಶಬ್ದದ ವೈಬ್ರೇಷನ್ಗಳು ಇವು ಮತ್ತೇನಲ್ಲ, ಇವೆಲ್ಲ ವೇದ ಮಂತ್ರಗಳ ಶಬ್ದಗಳ ಕಂಪನಗಳು. ಅದೇ ಇವರು ಹೇಳುವ ಸ್ಟ್ರಿಂಗ್ಸ್ ಅನ್ನೋದು. ಈ ವೇದ ಮಂತ್ರಗಳ ಶಬ್ದಗಳ ಕಂಪನವನ್ನು ನಮ್ಮ ಸಂಸ್ಕೃತದಲ್ಲಿ ಚಂದ್ರರಶ್ಮಿಗಳು ಎಂದು ಕರೆಯುತ್ತಾರೆ. ಚಂದ ಅಂದರೆ ಶಬ್ದ, ರಶ್ಮಿ ಅಂದರೆ ಕಂಪನ, ಅಂದರೆ ಶಬ್ದ ಕಂಪನ, ರಶ್ಮಿಗಳು. ವೇದಮಂತ್ರಗಳ ಶಬ್ದ ಕಂಪನಗಳಿಂದ ಈ ಗಾಡ್ ಪಾರ್ಟಿಕಲ್ಸ್ ಆಗಿವೆ. ಈ ವೇದಮಂತ್ರಗಳ ಶಬ್ದ ಕಂಪನಗಳು ಯಾವುದರಿಂದ ಆಗಿವೆ? ಈ ವೇದಮಂತ್ರಗಳ ಶಬ್ದ ಕಂಪನಗಳು ಸೂಕ್ಷ್ಮ ಶಬ್ದ ಕಂಪನಗಳು, ಅಂದರೆ ಸೂಕ್ಷ್ಮ ಚಂದ್ರರಶ್ಮಿಗಳು ಮತ್ತು ಸೂಕ್ಷ್ಮ ಚಂದ್ರರಶ್ಮಿಗಳಿಂದ ಆಗಿವೆ. ಈ ಸೂಕ್ಷ್ಮ ಚಂದ್ರರಶ್ಮಿಗಳು ಯಾವುದರಿಂದ ಆಗಿವೆ? ಇವು ಸೂಕ್ಷ್ಮ ಪ್ರಾಣಕಂಪನಗಳಿಂದ ಆಗಿವೆ. ಈ ಸೂಕ್ಷ್ಮ ಪ್ರಾಣಕಂಪನಗಳು ಯಾವುದರಿಂದ ಆಗಿವೆ? ಇವು ಸೂಕ್ಷ್ಮ ಪ್ರಾಣಕಂಪನಗಳು ಮನತತ್ವದಿಂದ ಆಗಿದೆ. ಮನತತ್ವವು ಯಾವುದರಿಂದ ಆಗಿದೆ? ಮನತತ್ವ ಅಹಂಕಾರ ತತ್ವದಿಂದ ಆಗಿದೆ. ಅಹಂಕಾರ ತತ್ವವು ಯಾವುದರಿಂದ ಆಗಿದೆ? ಅಹಂಕಾರ ತತ್ವವು ಮಹಾತತ್ವದಿಂದ ಆಗಿದೆ. ಮಹಾತತ್ವವು ಯಾವುದರಿಂದ ಆಗಿದೆ? ಮೂಲ ಪ್ರಕೃತಿಯಿಂದ ಆಗಿದೆ. ಅದನ್ನೇ ಫಂಡಮೆಂಟಲ್ ಮ್ಯಾಟರ್ ಅಂತ ಆಧುನಿಕ ವಿಜ್ಞಾನ ಹೇಳೋದು. ಅದನ್ನೇ ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂತ ಅವರು ಹೇಳೋದು. ಮೂಲ ವಸ್ತು, ಒಂದು ಮೂಲ ವಸ್ತುವನ್ನು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ, ನಾಶ ಮಾಡಲು ಅದು ಇದ್ದೇ ಇರುತ್ತದೆ. ಅದು ಎಟರ್ನಲ್ ಎಂಟಿಟಿ ಅಂತ. ಆ ರೀತಿ ಈಗ ಮೂಲ ಪ್ರಕೃತಿ ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ. ಮೂಲ ಪ್ರಕೃತಿ ಅಂದರೆ ಅದನ್ನು ಯಾವುದೇ ಸೂಕ್ಷ್ಮದರ್ಶಕದಿಂದ ನೋಡಲು ಸಾಧ್ಯವಿಲ್ಲ. ಮೂಲ ಪ್ರಕೃತಿಯ ಕಣಗಳು ಆಕಾಶದಲ್ಲಿ ಅನಂತವಾಗಿ ಎಲ್ಲ ಕಡೆ ಹರಡಿಕೊಂಡಿವೆ, ಸಮಾನವಾಗಿ ಹರಡಿಕೊಂಡಿವೆ. ಈ ಮೂಲ ಪ್ರಕೃತಿಯ ಕಣಗಳನ್ನು ಯಾವುದೇ ಸೂಕ್ಷ್ಮದರ್ಶಕದಿಂದ ನೋಡಲು ಸಾಧ್ಯವಿಲ್ಲ.
ಈ ಮೂಲ ಪ್ರಕೃತಿಯ ಲಕ್ಷಣಗಳು ಬಗ್ಗೆ ತಿಳಿಯೋಣ. ಈ ಮೂಲ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಮಾಸ್ ಆಗಲಿ, ಚಾರ್ಜ್ ಆಗಲಿ, ಯಾವುದೇ ರೀತಿಯ ಗತಿಯಾಗಲಿ, ಬೆಳಕಾಗಲಿ, ಯಾವುದೇ ರೀತಿಯ ಮೂಮೆಂಟ್ ಆಗಲಿ, ಯಾವುದೇ ರೀತಿಯ ವೈಬ್ರೇಷನ್ ಆಗಲಿ ಏನೂ ಇರುವುದಿಲ್ಲ. ಇದನ್ನು ಮೂಲ ಪ್ರಕೃತಿಯನ್ನು ಪೂರ್ತಿ ತರ್ಕದಿಂದ ತಿಳಿಯಲು ಸಾಧ್ಯ ಇಲ್ಲ, ಪೂರ್ತಿ ವಿಚಾರ ಮಾಡಿಯೂ ತಿಳಿಯಲು ಸಾಧ್ಯ ಇಲ್ಲ. ಆ ಪೂರ್ತಿ ಗಾಢ ಅಂಧಕಾರ ಇರುತ್ತದೆ ಮೂಲ ಪ್ರಕೃತಿ ಸ್ಥಿತಿ, ಅದರ ಮೂಲ ಸ್ಥಿತಿ ಆ ರೀತಿಯಲ್ಲಿ ಇರುತ್ತದೆ. ಆ ಮೂಲ ಪ್ರಕೃತಿಯ ಕಣಗಳು ಆಕಾಶದಲ್ಲಿ ಅನಂತವಾಗಿ ವ್ಯಾಪಕವಾಗಿವೆ. ಆ ಮೂಲ ಪ್ರಕೃತಿಯ ಕಣಗಳ ಒಳಗೂ ದೇವರೆಂಬ ಶಕ್ತಿ ವ್ಯಾಪಕವಾಗಿ ಹರಡಿಕೊಂಡಿದೆ, ಸ್ಪ್ರೆಡ್ ಆಗಿದೆ. ಆ ಮೂಲ ಪ್ರಕೃತಿಯ ಕಣಗಳಲ್ಲಿ ದೇವರೆಂಬ ಶಕ್ತಿ ವೈಬ್ರೇಷನ್ ಕ್ರಿಯೇಟ್ ಮಾಡಿದಾಗ ಅದನ್ನೇ ಓಂ ರಶ್ಮಿ ಅಂತ ಕರೆಯಲಾಗುತ್ತದೆ. ಆ ಓಂ ರಶ್ಮಿ, ಆ ಮೂಮೆಂಟ್, ಆ ವೈಬ್ರೇಷನ್ ಇದೆಯಲ್ಲ, ಆ ಓಂ ರಶ್ಮಿ ಆ ಮೂಲ ಪ್ರಕೃತಿಯನ್ನು ಮಹಾತತ್ವವಾಗಿ ಕನ್ವರ್ಟ್ ಮಾಡುತ್ತೆ. ಆ ಮಹಾತತ್ವವೇ ಮುಂದೆ ಅಹಂಕಾರ ತತ್ವವಾಗಿ ಕನ್ವರ್ಟ್ ಆಗುತ್ತೆ. ಅಹಂಕಾರ ತತ್ವವು ನಂತರ ಮಹಾತತ್ವ ಆಗಿ ಕನ್ವರ್ಟ್ ಆಗುತ್ತೆ. ಇವುಗಳನ್ನು ಯಾವುದೇ ಸೂಕ್ಷ್ಮ ದರ್ಶಕದಿಂದ ನೋಡಲು ಸಾಧ್ಯ ಇಲ್ಲ. ಮೂಲ ಪ್ರಕೃತಿ, ಮಹಾತತ್ವ, ಅಹಂಕಾರ ತತ್ವ, ಮನತತ್ವಗಳನ್ನು ಯಾವುದೇ ಸೂಕ್ಷ್ಮ ದರ್ಶಕದಿಂದ ನೋಡಲು ಸಾಧ್ಯವಿಲ್ಲ. ಆನಂತರ ಈ ಮನತತ್ವದಲ್ಲಿ ಸೂಕ್ಷ್ಮ ಪ್ರಾಣ ಕಂಪನಗಳು ಉಂಟಾಗುತ್ತವೆ. ಈ ಸೂಕ್ಷ್ಮ ಪ್ರಾಣ ಕಂಪನಗಳಿಂದ ಸೂಕ್ಷ್ಮ ಶಬ್ದ ಕಂಪನಗಳು ಸಮುದ್ರದ ಅಲೆಗಳ ರೀತಿ ಉಂಟಾಗುತ್ತೆ. ಈ ರೀತಿ ಅಸಂಖ್ಯ ಸಮುದ್ರದ ಅಲೆಗಳ ರೀತಿ ಶಬ್ದದ ಕಂಪನಗಳು ಇವು ಒಂದುಗೂಡಿ ದೊಡ್ಡ ದೊಡ್ಡ ಶಬ್ದ ಕಂಪನಗಳನ್ನು ಉಂಟು ಮಾಡ್ತವೆ. ಅದೇ ವೇದ ಮಂತ್ರಗಳು. ಆ ಶಬ್ದ ಕಂಪನಗಳಿಂದ ನಂತರ ದೇವಕಣಗಳು ಉತ್ಪತ್ತಿ ಆಗುತ್ತವೆ. ಆಧುನಿಕ ವಿಜ್ಞಾನಕ್ಕೆ ಈ ದೇವಕಣಗಳವರೆಗೆ ಮಾತ್ರ ತಲುಪಲು ಸಾಧ್ಯ ಆಗಿರೋದು. ಇವರು ಮೈಕ್ರೋಸ್ಕೋಪಿಂದ ಇಲ್ಲಿಯವರೆಗೂ ಬಂದಿದ್ದಾರೆ. ಅದರ ನಂತರದ ಸ್ಥಿತಿಯಾದ ವೇದ ಮಂತ್ರಗಳು, ಸ್ಟ್ರಿಂಗ್ಸ್ವರೆಗೂ ಬಂದಿದ್ದಾರೆ ವೇದ ಮಂತ್ರಗಳು. ಆದರೆ ಅದರ ಹಿಂದಿಂದು ಸ್ಟ್ರಿಂಗ್ಸ್ ನಂತರ ಅಂದರೆ ಮನತತ್ವ, ಅಹಂಕಾರ ತತ್ವ, ಮಹಾತತ್ವ, ಮೂಲ ಪ್ರಕೃತಿ ಇವುಗಳ ಬಗ್ಗೆ ಆಧುನಿಕ ವಿಜ್ಞಾನಕ್ಕೆ ಪರಿಕಲ್ಪನೆಯೇ ಇಲ್ಲ. ಈ ರೀತಿ ದೇವಕಣಗಳು ಉತ್ಪತ್ತಿ ಆಗುತ್ತೆ ವೇದ ಮಂತ್ರಗಳಿಂದ. ಅಂದರೆ ವೇದ ಮಂತ್ರಗಳ ಶಬ್ದ ಕಂಪನಗಳಿಂದ ದೇವಕಣಗಳು ಉತ್ಪತ್ತಿ ಆಗುತ್ತೆ. ಈ ದೇವಕಣಗಳಿಂದ ಕ್ವಾರ್ಕ್ಸ್ ಉತ್ಪತ್ತಿ ಆಗುತ್ತೆ. ಕ್ವಾರ್ಕ್ಸಿಂದ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳು ಉತ್ಪತ್ತಿ ಆಗ್ತದೆ. ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನಿಂದ ಪರಮಾಣುಗಳಿಂದ ಮಾಲಿಕ್ಯೂಲ್ಸ್, ಅಣುಗಳು. ಇನ್ನೇ ಅಣುಗಳ ಸ್ಥಿತಿಯನ್ನು ಪಂಚಭೂತಗಳು ಅಂತ ನಾವು ಕರೆಯೋದು. ಈ ನ್ಯೂಟ್ರಾನು, ಪ್ರೋಟಾನು, ಗಾಡ್ ಪಾರ್ಟಿಕಲ್ಸ್ ಇವುಗಳನ್ನ ಪಂಚ ತನ್ಮಾತ್ರೆಗಳ ಸ್ಥಿತಿ ಅಂತ ಅದನ್ನೇ ನಾವು ವೇದಗಳಲ್ಲಿ ಹೇಳಿರೋದು. ಮೂಲ ಪ್ರಕೃತಿಯಿಂದ ಶುರುವಲ್ಲಿ ಮಹಾತತ್ವ, ಅನಂತರ ಅಹಂಕಾರ ತತ್ವ, ಅನಂತರ ಮನತತ್ವ, ಅನಂತರ ಸೂಕ್ಷ್ಮ ಪ್ರಾಣ ತತ್ವ, ಅನಂತರ ಸೂಕ್ಷ್ಮ ಶಬ್ದ ಕಂಪನಗಳು, ಅನಂತರ ಸೂಕ್ಷ್ಮ ಶಬ್ದ ಕಂಪನಗಳಿಂದ ವೇದ ಮಂತ್ರಗಳು, ವೇದ ಮಂತ್ರಗಳಿಂದ ಗಾಡ್ ಪಾರ್ಟಿಕಲ್ಸ್, ಅಂದರೆ ವೇದ ಮಂತ್ರಗಳಿಂದ ಪಂಚ ತನ್ಮಾತ್ರೆಗಳಿಂದ ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳಿಂದ ಅಸಂಖ್ಯ ಕೋಟಿ ಸೂರ್ಯಗಳು, ಅಸಂಖ್ಯ ಕೋಟಿ ಭೂಮಿಗಳು, ಅವುಗಳಲ್ಲಿ ವಾಸ ಮಾಡುವ ಜೀವಿಗಳ ಶರೀರಗಳು ರಚನೆ ಆಗಿದೆ. ಈ ರೀತಿ ಸೃಷ್ಟಿ ಪ್ರಕ್ರಿಯೆ ಅತ್ಯಂತ ದೀರ್ಘವಾಗಿ, ಅತ್ಯಂತ ನಿಯಮಪೂರ್ವಕವಾಗಿದೆ. ಇದೇನು ಮ್ಯಾಜಿಕ್ ಅಲ್ಲ. ಪೌರಾಣಿಕರು ಹೇಳೋ ರೀತಿಯ ಅರ್ಥ ಹೇಳಿದ ಕಲ್ಪನೆ ಆಗಲಿ ಇಲ್ಲ. ಮತ್ತು ಆಧುನಿಕ ವಿಜ್ಞಾನವು ಬರೀ ದೇವಕಾರಣಗಳವರೆಗೆ ಹೋಗಿದೆ. ಅದರ ಹಿಂದಿನ ಸ್ಟೇಜ್ ಎಲ್ಲ ಅವುಗಳಿಗೆ ಗೊತ್ತಿಲ್ಲ. ಯಾವುದು ಅಂದರೆ ಸೂಕ್ಷ್ಮ ಶಬ್ದ ಕಂಪನಗಳು, ವೇದ ಮಂತ್ರಗಳು, ಸೂಕ್ಷ್ಮ ಶಬ್ದ ಕಂಪನಗಳು, ಸೂಕ್ಷ್ಮ ಪ್ರಾಣ ಕಂಪನಗಳು, ಮನತತ್ವ, ಅಹಂಕಾರ ತತ್ವ, ಮನತತ್ವ, ಅಹಂಕಾರ ತತ್ವ, ಮಹಾತತ್ವ, ಮೂಲ ಪ್ರಕೃತಿ ಇದುಗಳ ಬಗ್ಗೆ ನಾಲೆಜ್ ಇಲ್ಲ. ಈ ಸೃಷ್ಟಿ ಪ್ರಕ್ರಿಯೆ ಆಗಿ ಅಸಂಖ್ಯ ಕೋಟಿ ನಮ್ಮ ಯೂನಿವರ್ಸ್ ಎಷ್ಟು ದೊಡ್ಡದಂದರೆ ಇದು
ಇಲ್ಲಿ ಅಬ್ಸರ್ವೇಬಲ್ ಯೂನಿವರ್ಸ್ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಅದರಿಂದ ಅದರ ಒಂದು ಉದ್ದ ಬಂದಿದೆ, ಡಿಸ್ಟೆನ್ಸ್ ಬಂದಿದೆ 4650 ಕೋಟಿ ಜ್ಯೋತಿರ್ವರ್ಷಗಳು. ಜ್ಯೋತಿರ್ವರ್ಷ ಅಂದರೆ ಬೆಳಕು ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಚಲಿಸುವ ಬೆಳಕು 1 ವರ್ಷ ಏನು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೋ ಅದನ್ನ ಒಂದು ಜ್ಯೋತಿರ್ವರ್ಷ ಅಂತಾರೆ. ಅಂದರೆ ಬೆಳಕು ಒಂದು ಸೆಕೆಂಡಿಗೆ 3 ಲಕ್ಷ ವೇಗದಲ್ಲಿ ಚಲಿಸಿ 1 ವರ್ಷಕ್ಕೆ 9.5 ಕೋಟಿ ಟ್ರಿಲಿಯನ್ಸ್ 9.5 ಟ್ರಿಲಿಯನ್ಸ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಅಂದರೆ ಕೋಟಿ ಕಿಲೋಮೀಟರ್ಗಳನ್ನ 9.5 ಲಕ್ಷ ಸಲ ಆಗಬೇಕು. ಅದೇ ಎಷ್ಟೋ ನಾವು ಇಮೇಜಿನ್ ಮಾಡಿದ್ರೆ ಇನ್ಫೈನೈಟ್ ಅಂತ ಅನಿಸ್ಬಿಡುತ್ತೆ. ಆ ಥರ ಈ ಅಬ್ಸರ್ವೇಬಲ್ ಯೂನಿವರ್ಸ್ ಡಿಸ್ಟೆನ್ಸ್ ಬಂದಿದೆ 4650 ಕೋಟಿ ಜ್ಯೋತಿರ್ವರ್ಷಗಳು. ಆ ಅಬ್ಸರ್ವೇಬಲ್ ಯೂನಿವರ್ಸ್ ಮುಂದೆನೂ ಅನ್ಕೌಂಟೇಬಲ್ ಸೂರ್ಯಗಳು, ಅನ್ಕೌಂಟೇಬಲ್ ಭೂಮಿಗಳು ಇವೆ. ಅದನ್ನ ವಿಜ್ಞಾನಿಗಳು ಅನ್ಅಬ್ಸರ್ವೇಬಲ್ ಯೂನಿವರ್ಸ್ ಅಂತಾರೆ. ಈ ಅನ್ಅಬ್ಸರ್ವೇಬಲ್ ಯೂನಿವರ್ಸ್ ಮುಂದೆ ಅಬ್ಸರ್ವೇಬಲ್ ಯೂನಿವರ್ಸ್ನ ಕಂಪೇರ್ ಮಾಡಿದ್ರೆ ಒಂದು ಭೂಮಿ ಮುಂದೆ ಫುಟ್ಬಾಲ್ನ ಕಂಪೇರ್ ಮಾಡ್ದಂಗೆ. ಆ ಅಬ್ಸರ್ವೇಬಲ್ ಯೂನಿವರ್ಸು ಯಾವುದು 4650 ಕೋಟಿ ಜ್ಯೋತಿರ್ವರ್ಷದ್ದು ಡಿಸ್ಟೆನ್ಸ್ ಇರೋ ಅಬ್ಸರ್ವೇಬಲ್ ಯೂನಿವರ್ಸು ಒಂದು ಫುಟ್ಬಾಲ್ ಥರ ಆಗ್ಬಿಡುತ್ತೆ ಅನ್ಅಬ್ಸರ್ವೇಬಲ್ ಯೂನಿವರ್ಸ್ ಮುಂದೆ. ಅದು ಭೂಮಿಯ ಥರ ಅಂದರೆ ಇದು ಫುಟ್ಬಾಲ್ ಥರ. ಅದಕ್ಕೆ ಆ ರೀತಿ ಅಬ್ಸರ್ವೇಬಲ್ ಅನ್ಅಬ್ಸರ್ವೇಬಲ್ ಇವೆರಡು ಸೇರಿಸಿ ಒಂದು ಯೂನಿವರ್ಸ್ ಅಂತಾರೆ. ಆ ಥರ ಯೂನಿವರ್ಸ್ಗಳು ಅಸಂಖ್ಯ ಕೋಟಿ ಇದೆ. ಅದನ್ನ ಮಲ್ಟಿವರ್ಸ್ ಅಂತಾರೆ ವಿಜ್ಞಾನಿಗಳು. ನಮ್ಮ ಯೂನಿವರ್ಸ್ ಕ್ರಿಯೇಟ್ ಆಗಿ 28,000 ಕೋಟಿ ವರ್ಷ ಆಗಿದೆ. ವಿಜ್ಞಾನಿಗಳು ಹೇಳೋ ಪ್ರಕಾರ 13 ಬಿಲಿಯನ್ ವರ್ಷಗಳಲ್ಲ, 1350 ಕೋಟಿ ವರ್ಷಗಳಲ್ಲ, 28,000 ಕೋಟಿ ವರ್ಷಗಳಾಗಿದೆ. ಆವಾಗ ಸೃಷ್ಟಿಯಾಗಿದ್ದು ವೇದ ಮಂತ್ರಗಳು ಆಕಾಶದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಅದನ್ನೇ ನಮ್ಮ ಭೂಮಿ ಸೃಷ್ಟಿ ಆದಾಗ 196 ಕೋಟಿ ವರ್ಷಗಳು ಹಿಂದೆ ನಮ್ಮ ಭೂಮಿ ಒಂದು ರಚನೆ ಆದಾಗ, ಪರಮಾಣುಗಳಿಂದ ಎಲ್ಲ ಭೂಮಿ ರಚನೆ ಆದಾಗ 4 ಜನ ಋಷಿಗಳು ಅಂದರೆ ಭೂಮಿಯ ಪ್ರಥಮ ಪೀಳಿಗೆ ಪ್ರಥಮ ಪೀಳಿಗೆ ಮನುಷ್ಯರು ಎಲ್ಲ ಅವ್ರನ್ನ ಅವ್ರಿಗೆ ಯಾರು ತಂದೆ ತಾಯಿಗಳಿಲ್ಲ. ಅದನ್ನ ದೇವರ ಶಕ್ತಿನೇ ಪರಮಾಣುಗಳಿಂದ ಅವ್ರಗಳ ಶರೀರಗಳನ್ನು ಯುವಾವಸ್ಥೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಾವಸ್ಥೆಯಲ್ಲಿ ಹೆಣ್ಣು ಗಂಡು ಶರೀರಗಳನ್ನ ರಚನೆ ಮಾಡುತ್ತೆ. ಅದನ್ನೇ ಅಮೈಥುನಿ ಸೃಷ್ಟಿ ಅಂತ ಹೇಳೋದು. ಅದರಲ್ಲಿ 4 ಜನ ಪವಿತ್ರಾತ್ಮರು ಈ 4 ವೇದ ಮಂತ್ರಗಳು 4 ವೇದಗಳನ್ನ ಗ್ರಹಿಸ್ತಾರೆ. 20,000 ವೇದ ಮಂತ್ರಗಳನ್ನ ಆಕಾಶದಲ್ಲಿ ಇರೋ ವೇದ ಮಂತ್ರಗಳನ್ನ ಗ್ರಹಿಸ್ತಾರೆ. ಅದನ್ನೇ ಅಗ್ನಿ ವಾಯು ಅಂಗೀರ ಆದಿತ್ಯ 4 ಜನ ಋಷಿಗಳು ಗ್ರಹಿಸ್ತಾರೆ. ಅದರಲ್ಲಿ ಹೇಳಿದೆ ದೇವರ ಶಕ್ತಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇರೋ ಶಕ್ತಿ ಯಾವುದೇ ರೂಪ ಆಕಾರ ಬರಲ್ಲ, ಮನಸ್ಸಲ್ಲೇ ಧ್ಯಾನ ಮಾಡಿ ಅದರ ಅನುಭವ ಪಡಿಬೇಕಂತ ದೇವರು ಅದೊಂದು ಸಂವಿಧಾನ, ದೇವರ ಸಂವಿಧಾನ. ಹೆಂಗಿದೆ ಈಗ ಒಂದು ಮ್ಯಾನ್ಯಲ್ ಕೊಡ್ತಾರೆ, ಯಾವುದೇ ಪ್ರಾಡಕ್ಟ್ ನೀವು ತೊಗೊಂಡ್ರೆ ಅದನ್ನ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಹೆಂಗೆ ಯೂಸ್ ಮಾಡಬೇಕು, ಅದನ್ನ ಕ್ರಿಯೇಟ್ ಮಾಡಿದವ್ರು ಯಾರು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇರುತ್ತೆ. ಅದೇ ಥರ ಈ ಸೃಷ್ಟಿ ಮಾಡಿ ದೇವರನ್ನ ಶಕ್ತಿ ಅದೇ ಥರ ಬಿಟ್ಟಿಲ್ಲ. ಎಲ್ಲ ಕಡೆ ಇರೋ ಶಕ್ತಿ ಅದು ಈ 4 ವೇದಗಳ ಮುಖಾಂತರ ಈ ನಾಲೆಜ್, ವೇದ ಮಂತ್ರಗಳು ಜ್ಞಾನವೂ ಹೌದು, ಪದಾರ್ಥವೂ ಹೌದು. ಆ ರೀತಿ 4 ವೇದಗಳನ್ನ ಗ್ರಹಿಸ್ತಾರೆ. ಆಮೇಲೆ ಅದು ಬಾಯಿಂದ ಬಾಯಿಗೆ ಅದು ಹೇಳ್ತಾ ಕಡೆಗೆ ಈಗ ಪುಸ್ತಕಗಳ ರೂಪದಲ್ಲಿ ಬಂದಿದೆ. ವೇದ ಮಂತ್ರಗಳು ಎಲ್ಲ ದಿವ್ಯ ಸಂಸ್ಕೃತ ಮಂತ್ರಗಳ ರೂಪದಲ್ಲಿ ಇದೆ ಅವೆಲ್ಲ. ಅವುಗಳನ್ನ ಗ್ರಹಿಸ್ಬೇಕಂದ್ರೆ ಸಂಸ್ಕೃತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಂಸ್ಕೃತ ಕಲಿಬೇಕು. ಅದಕ್ಕೆ ಸಂಸ್ಕೃತ ಕಲಿತು ಅದಕ್ಕೆ ವೇದಾಂಗಗಳು ಅಂತಾರೆ. ಅಂದರೆ ವ್ಯಾಕರಣ, ನಿರುಕ್ತ ಇದನ್ನೆಲ್ಲ ಕಲಿತು ವೇದ ಮಂತ್ರಗಳ ಅರ್ಥ ಆವಾಗ ಮಾಡೋದಕ್ಕೆ ಬರುತ್ತದೆ. ಆ ರೀತಿ ವೇದಗಳಲ್ಲಿ ಈ ಸಂಸ್ಕೃತ ಪದಗಳು ಇದೆ. ಈಶ್ವರ ಅಂದರೆ ನಾಯಕ ಅಂತ ಅರ್ಥ. ಇಡೀ ಸೃಷ್ಟಿಗೆ ದೇವರ ಶಕ್ತಿ ನಾಯಕ, ಲೀಡರು. ಪೌರಾಣಿಕರು ಈ ಮಹಾಭಾರತ ಇದ್ದಾದಮೇಲೆ ಅಂದರೆ 6,000 ವರ್ಷಗಳಿಂದ ಅದಕ್ಕೆ ರೂಪ ಆಕಾರ ಕಲ್ಪನೆ ಮಾಡಿ, ಈಶ್ವರ ಪದಕ್ಕೆ ರೂಪ ಆಕಾರ ಕಲ್ಪನೆ ಮಾಡಿ ಕೈಲಾಸ ಕಥೆ ಕಟ್ಟಿ ಆ ರೂಪ ಆಕಾರಗಳಿಗೆ ದೇವಸ್ಥಾನಗಳನ್ನ ಇದನ್ನೆಲ್ಲ ಶೈವ ಮತ ಅಂತ ಮಹಾಭಾರತ ಆದಮೇಲೆ ಮಾಡಿದ್ರು. ವಿಷ್ಣು ಅಂದರೆ ದೇವರ ಶಕ್ತಿ ಇನ್ನೊಂದು ಹೆಸರು. ದೇವರ ಶಕ್ತಿ ಎಲ್ಲ ಕಡೆ ಇದೆ, ಆದ್ದರಿಂದ ದೇವರ ಶಕ್ತಿ ವಿಷ್ಣು ಅಂತ ಅರ್ಥ. ಇವರು ವೈಕುಂಠ ಕಥೆ ಮಾಡಿ ರೂಪ ಆಕಾರ ಕಲ್ಪನೆಗಳನ್ನು ಮಾಡಿ ವೈಷ್ಣವ ಮತ ಅಂತ ಮಾಡಿದ್ರು. ಈ ಶೈವ ವೈಷ್ಣವ ಮತನ ಸೇರಿಸಿ ಹಿಂದೂ ಮತ ಅಂತ ಕರೆದ್ರು. ಈ ಹಿಂದೂ ಮತ ನೋಡಿ ಬುದ್ಧಿಸಮ್, ಜೈನಿಸಮ್, ಕ್ರಿಶ್ಚಿಯನಿಸಮ್, ಮುಸ್ಲಿಮಿಸಮ್ ಇದೆಲ್ಲ ಮಹಾಭಾರತ ಇದ್ದಾದ್ಮೇಲೆ ಆಗಿದ್ದು. ಅದಕ್ಕೆ ಮೊದಲು ಎಲ್ರಿಗೂ ಗೊತ್ತಿತ್ತು ವೇದಗಳಂದರೆ ಸೃಷ್ಟಿ ಆದಿಯಲ್ಲಿ ದೇವರಿಂದ ಪ್ರಕಟ ಆಗಿರೋ ದಿವ್ಯ ಜ್ಞಾನ. ಇವೆಲ್ಲ ಮತಗಳೆಲ್ಲ ಮನುಷ್ಯರು ಮಾಡ್ಕೊಂಡಿದ್ದು, ಇದರಲ್ಲಿ ಅಜ್ಞಾನನೇ ತುಂಬಿದೆ. ಇದು ಅನುಸರಣೆ ಮಾಡೋಕ್ಕೆ ಯೋಗ್ಯ ಅಲ್ಲ. ಈ ವೇದಗಳನ್ನ ಹಿಂದಿನ ಕಾಲದಲ್ಲೆಲ್ಲ ಅನುಸರಣೆ ಮಾಡಿ ಅದ್ರ ಪ್ರಕಾರ ಮನುಷ್ಯರೆಲ್ಲ ವೇದ ಮಂತ್ರಗಳ ಮೂಲಕ ದೇವರ
ದೇವರ ಶಕ್ತಿನ ಸಂಧ್ಯಾ ಒಂದೇ ಮಂತ್ರಗಳು ಬರುತ್ತೆ, ಧ್ಯಾನ ಮಾಡಿ ದೇವ್ರನ್ನ ಅನುಭವ ಪಡಿತಿದ್ರು. ದೇವರ ಶಕ್ತಿ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿಮ್ಮ ಶರೀರ ಮನಸ್ಸು ಜೀವಾತ್ಮ ನಿಮ್ಮ ಒಳಗಡೆನೇ ಇದೆ. ಪ್ರತಿ ಕ್ಷಣ ನಿಮ್ಮ ಎಲ್ಲ ಆಲೋಚನೆಗಳನ್ನು ಎಲ್ಲ ಕಾರ್ಯಗಳನ್ನು ಗಮನಿಸ್ತಿದೆ. ಆದ್ದರಿಂದ ಮನಸ್ಸಲ್ಲೇ ದೇವರ ಶಕ್ತಿನ ವೇದ ಮಂತ್ರಗಳ ಮೂಲಕ ಧ್ಯಾನಿಸಿ ಗೌರವ ಸಲ್ಲಿಸಬೇಕು. ಪೂಜೆ ಪದದ ಅರ್ಥ ಗೌರವ ಸಲ್ಲಿಸುವಿಕೆ ಅಂತ ಅರ್ಥ. ಪೂಜೆ ಯಾವತ್ತು ಆಂತರಿಕ, ಅದನ್ನ ಯಾವುದು ಈ ರೀತಿ ಈಗಿನ ಕಾಲದಲ್ಲಿ ಅದಕ್ಕೆ ದೇವರ ಶಕ್ತಿ ಗುಣಕರ್ಮಗಳನ್ನ ಸೂಚಿಸೋ ಪದಗಳು. ಈಶ್ವರ ಅಂದರೆ ನಾಯಕ, ವಿಷ್ಣು ಅಂದರೆ ಎಲ್ಲ ಕಡೆ ಇರೋದು, ಬ್ರಹ್ಮ ಅಂದರೆ ಮಹಾನ್ ಶಕ್ತಿ, ಸರಸ್ವತಿ ಅಂದರೆ ಎಲ್ಲ ಜ್ಞಾನಕ್ಕೆ ಮೂಲ, ಲಕ್ಷ್ಮಿ ಅಂದರೆ ಎಲ್ಲ ಐಶ್ವರ್ಯದ ಸೃಷ್ಟಿಕರ್ತ ಅಂತ. ಆಮೇಲೆ ಗಣಪತಿ ಅಂದರೆ ಗಣ ಅಂದರೆ ಪ್ರಾಣಿ ಪಕ್ಷಿ ಈ ಮೊದಲಾದ ಗುಂಪುಗಳನ್ನ ಸೃಷ್ಟಿ ಮಾಡಿ ನಿಯಂತ್ರಣ ಮಾಡ್ತಿರೋ ಶಕ್ತಿ. ಇದಕ್ಕೆಲ್ಲ ಎಲ್ಲ ರೂಪ ಆಕಾರ ಕಲ್ಪನೆ ಮಾಡಿ ಇದೆಲ್ಲ ಪೌರಾಣಿಕರು ಹಾಳು ಮಾಡಿಬಿಟ್ಟಿದ್ದಾರೆ ಮಹಾಭಾರತ ಇದ್ದಾದಮೇಲೆ. ಆದ್ದರಿಂದ ದೇವರ ಶಕ್ತಿ ಎಲ್ಲ ಕಡೆ ಇದೆ, ಅದು ಯಾವುದೇ ಆಕಾರ ಇಲ್ಲ, ಪ್ರತಿಯೊಂದು ಪರಮಾಣು ಒಳಗಡೆನೂ ಅದು ವ್ಯಾಪಕವಾಗಿದೆ. ಆ ಥರ ಈ ರೀತಿ ದೇವರನ್ನು ಹಿಂದಿನ ಕಾಲದಲ್ಲಿ ಧ್ಯಾನ ಮಾಡಿ ಅನುಭವ ಪಡಿತಿದ್ರು. ಆಮೇಲೆ ದೇವರ ಸೃಷ್ಟಿನ ಕ್ಲೀನ್ ಮಾಡೋ ಪ್ರೋಸೆಸ್ ಅಂದರೆ ಅವನ ಮಾಡೋದಂದರೆ ಗಿಡಮೂಲಿಕೆ ಸಾಮಗ್ರಿ, ತುಪ್ಪ, ಮಾವಿನ ಕಟ್ಟಿಗೆ ಇಲ್ಲ ಹಳ್ಳಿ ಕಟ್ಟಿಗೆ ಹಾಕಿ ವಾತಾವರಣ ಶುದ್ಧ ಮಾಡೋದು. ಅದು ಸೃಷ್ಟಿನ ಕ್ಲೀನ್ ಮಾಡೋದು. ಗಾಳಿ ಶುದ್ಧಿ ಆಗುತ್ತೆ, ಅದರಿಂದ ಯಾವುದೇ ಕೆಮಿಕಲ್ಸ್ ಇಲ್ದಿರೋ ಮಳೆ ಆಗುತ್ತೆ. ಆ ಒಳ್ಳೆ ಮಳೆಯಿಂದ ಭೂಮಿನೂ ಶುದ್ಧ ಆಗುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಆ ಒಂದು ಸೃಷ್ಟಿಕ್ರಿಯೆನ ನೀವು ದೇವರ ಸೃಷ್ಟಿನ ಶುದ್ಧ ಮಾಡಿದ್ರಿಂದ ಆ ಒಂದು ಪುಣ್ಯ ನಿಮಗೆ ಸೇರುತ್ತೆ. ಯಾಕಂದರೆ ನೀವೆಲ್ಲ ಹಿಂದಿನ ಕಾಲದಲ್ಲಿ ಯೋಗಿಗಳಾದರೆ ಸೂರ್ಯನ ಕಿರಣಗಳ ಶಕ್ತಿನ ಡೈರೆಕ್ಟಾಗಿ ತೊಗೊಳ್ತಿದ್ರು ಶರೀರದಲ್ಲಿ. ನೀವೇನೆಲ್ಲ ಹಣ್ಣು ತರಕಾರಿ ದವಸ ಧಾನ್ಯ ತಿಂತಿರೋ ಅದರಲ್ಲೆಲ್ಲ ಸೂರ್ಯನ ಕಿರಣಗಳ ಶಕ್ತಿನೇ ಇರೋದು. ಅದನ್ನ ಡೈರೆಕ್ಟಾಗಿ ಶರೀರದೊಳಗಡೆ ತೊಗೊತಿದ್ರು ಯೋಗಿ ಕ್ರಿಯೆಗಳಿಂದ. ಆದ್ದರಿಂದ ಅವ್ರ ಮಲಮೂತ್ರಗಳಿಂದ ವಾತಾವರಣ ಮಲಿನ ಮಾಡ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ನೀವು ವಾತಾವರಣನ ಮಲಿನ ಮಾಡೋದ್ರಿಂದ ಮಲಮೂತ್ರಗಳಿಂದ ನೀವು ಅವನ್ನ ಮಾಡಲೇಬೇಕು, ದೇವ್ರ ಸೃಷ್ಟಿನ ಕ್ಲೀನ್ ಮಾಡಲೇಬೇಕು. ಇಲ್ಲ ಅಂದರೆ ದೇವ್ರ ಸೃಷ್ಟಿ ನೀವು ಕ್ಲೀನ್ ಮಾಡಿದ್ರೆ ಅಂದರೆ ದೇವರು ನಿಮಗೆ ಮುಂದೆ ಮನುಷ್ಯ ಶರೀರಗಳನ್ನ ಕೊಡೋದಿಲ್ಲ. ದೊಡ್ಡ ಮರ ಮಾಡಿ ಮರದ ಶರೀರ ಮರದ ಜನ್ಮ ಕೊಡುತ್ತೆ. ದೊಡ್ಡ ದೊಡ್ಡ ಮರಗಳು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಕೊಡ್ತವೆ, ಗಾಳಿನ ಕ್ಲೀನ್ ಮಾಡ್ತವೆ. ಆ ಥರ ಎಲ್ಲ ದೇವರು ನೀವೇನೆಲ್ಲ ಮಲಿನ ಮಾಡಿದ್ರು ಅದನ್ನ ನಿಮ್ಮ ಕೈಯಿಂದ ಕ್ಲೀನ್ ಮಾಡುತ್ತೆ. ಈಗ ಜರಿ ಇದೆ, ಜರಿನೂ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಜರಿ ಅವುಗಳು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಕೊಡ್ತವೆ. ಆ ಥರ ದೇವರ ಸೃಷ್ಟಿ ಎಲ್ಲ ಕ್ಲೀನಿಂಗ್ ಮಾಡಿಸುತ್ತೆ. ಆ ಥರ ಪಿನ್ ಟು ಪಿನ್ ದೇವ್ರ ಸೃಷ್ಟಿನ ನೀವು ಯಾವತ್ತೂ ಹಾಳು ಮಾಡೋ ಹಕ್ಕಿಲ್ಲ. ಅದನ್ನೇ ವೇದಗಳಲ್ಲಿ ಹೇಳಿದೆ, ಪ್ರತಿಯೊಬ್ಬರು ಅವನ್ನ ಮಾಡಲೇಬೇಕು. ಆ ರಾಮಾಯಣ ಕಾಲದಲ್ಲಿ ಬರೀ ಹಣ್ಣು ತರಕಾರಿ ತಿಂತಿದ್ರು, ಹಣ್ಣು ಹಸಿ ತರಕಾರಿ. ಅದನ್ನು ಆವಾಗ ವಾತಾವರಣ ಪೊಲ್ಯೂಷನ್ ಆಗೋಲ್ಲ ಮಲಮೂತ್ರಗಳಿಂದ. ಯಾಕಂದರೆ ಈಗ ಹಸು ಸೆಗಣಿ ಆನೆ ಸೆಗಣಿಯಿಂದ ವಾತಾವರಣ ಪೊಲ್ಯೂಷನ್ ಆಗೋಲ್ಲ. ಅವು ಹಸಿ ತರಕಾರಿ ಹಣ್ಣು ತಿಂತವೆ, ಅವುಗಳಿಂದ ವಾತಾವರಣ ಪೊಲ್ಯೂಟ್ ಆಗೋಲ್ಲ. ಅವುಗಳ ಒಂದು ಆನೆ ಸೆಗಣಿ ಹಸು ಸೆಗಣಿಯಿಂದ ಆ ರೀತಿ ಇರುತ್ತೆ. ಆಮೇಲೆ ಈ ಮಹಾಭಾರತ ಟೈಮಲ್ಲಿ ನೀವು ಆಹಾರ ಪದಾರ್ಥನ ಬೇಯಿಸೋ ಪರಂಪರೆ ಸ್ಟಾರ್ಟ್ ಆಯಿತು. ನೀವು ಬೇಯಿಸಿದ್ರೆ ಆಹಾರದಲ್ಲಿರೋ ದವಸ ಧಾನ್ಯದಲ್ಲಿ ಏನಂದ್ರಲ್ಲಿ ಎಲ್ಲ ಆಹಾರ ಪದಾರ್ಥದಲ್ಲಿರೋ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸ್ ಏನೆಲ್ಲ ಸತ್ವ ಇದೆಯೋ 90% ಬರ್ನ್ ಆಗಿ ಹೋಗ್ಬಿಡುತ್ತೆ. ಅಂದರೆ ಅದರಲ್ಲಿರೋ ಜೀವಕೋಶಗಳು ನಾಶವಾಗ್ತವೆ ನೀವು ಬರ್ನ್ ಮಾಡೋದ್ರಿಂದ, ಬೇಯಿಸೋದ್ರಿಂದ. ಆಗ ಆ ಜೀವಕೋಶಗಳು ಸತ್ತೋಗ್ತವೆ. ಸತ್ತೋಗಿರೋ ಜೀವಕೋಶಗಳನ್ನ ನೀವು ತಿಂತೀರ, ಈಟಿಂಗ್ ನಥಿಂಗ್ ಬಟ್ ಡೆಡ್ ಸೆಲ್ಸ್ ಅಂತ. ಆ ಥರ ಅದರಿಂದಲೇ ರಜಗುಣ ತಮಗುಣ ಬರೋದು. ಇದೆಲ್ಲ ಮಹಾಭಾರತ ಟೈಮಲ್ಲಿ ಬೇಯಿಸೋ ಪರಂಪರೆ ಬಂದಿದ್ದು, ಬೇಯಿಸೋ ಆಹಾರ. ಆ್ಯಕ್ಚುಲಾಗಿ ಮನುಷ್ಯ ಅದನ್ನು ಹಸಿ ತರಕಾರಿ ಹಣ್ಣು ಇದುಗಳನ್ನೇ ತಿಂದು ಬದುಕ್ಬೋದು. ಹಿಂದಿನ ಕಾಲದಲ್ಲಿ ಎಲ್ಲ ಅದೇ ಥರ ಬದುಕ್ತಿದ್ರು. ಆ ಸತ್ವಗುಣನೂ ಬರುತ್ತೆ. ಅದರಿಂದನೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮ ಬುದ್ಧಿನೂ ಶುದ್ಧ ಇರುತ್ತೆ, ಮನಸ್ಸು ಸೂಕ್ಷ್ಮ ಇರುತ್ತೆ, ಬುದ್ಧಿ ಸೂಕ್ಷ್ಮ ಇರುತ್ತೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಮುಂದುವರಿಯೋಕ್ಕೆ ಸಾಧ್ಯ ಆಗೋದು. ಆ ಪರಂಪರೆನೇ ಹೋಯ್ತದು. ಬರೀ ಈಗ ಆಹಾರದ ಬಗ್ಗೆನೂ ನಾಲೆಜ್ ಇಲ್ಲ, ಜೀವನವನ್ನು ಪ್ರಾಣಿಗಳ ಥರ ಜೀವಿಸ್ತಾರೆ. ವೇದಗಳಲ್ಲಿ ಹೇಳಿದೆ, ದೇವ್ರ ಲೆಕ್ಕದಲ್ಲಿ ಕೋಳಿ, ಕುರಿ, ಹಸು, ಮನುಷ್ಯರು ಎಲ್ಲ ಮಕ್ಕಳಿದ್ದಂಗೆ. ನೀವು ಅವುಗಳನ್ನ ಸಾಯಿಸಿದ್ರೆ ದೇವ್ರ ಮಕ್ಕಳನ್ನ ಕೊಲೆ ಮಾಡಿದ ಪಾಪ. ಅದಕ್ಕೆ ದೇವರು ನಿಮಗೆ ಕಾಯಿಲೆಗಳ ರೂಪದಲ್ಲಿ ಅಪಘಾತಗಳ ರೂಪದಲ್ಲಿ ಶಿಕ್ಷೆ ಕೊಡುತ್ತೆ. ಇಲ್ಲಾಂದರೆ ಜೀವಾತ್ಮ ಆದ ನಿಮಗೆ ಮುಂದೆ ಮನುಷ್ಯ ಶರೀರಗಳನ್ನು ಕೊಡೋದಿಲ್ಲ. ಅಂದರೆ ಪ್ರಾಣಿ ಪಕ್ಷಿ ಇತ್ಯಾದಿ ಶರೀರ ಕೊಡುತ್ತೆ. ಈಗ ನೀವು ನನಗೆ ಕಾಣಿಸ್ತಾ ಇದ್ದೀರ ಅಂದರೆ ನಾನು ನಿಮ್ಮ ಶರೀರ ನೋಡ್ತಾ ಇದ್ದೀನಿ. ಶರೀರದಲ್ಲಿರೋ ನಿಮ್ಮನ್ನ ನೋಡೋಕ್ಕಾಗಲ್ಲ, ನಿಮ್ಮನ್ನ ಜೀವಾತ್ಮನ ನೋಡೋಕ್ಕಾಗಲ್ಲ. ಜೀವಾತ್ಮ ಅನ್ನೋದು ಪರಮಾಣುಗಿಂತ ಸೂಕ್ಷ್ಮ, ಯಾವ ಸ್ಕೋಪ್ಗೂ ನೋಡೋಕ್ಕಾಗಲ್ಲ, ಯಾವ ಸ್ಕೋಪಿಂದ ನೋಡೋಕ್ಕಾಗಲ್ಲ. ಶರೀರ ಬಿಟ್ಟ ಮೇಲೆ ದೇವರ ಶಕ್ತಿ ಎಲ್ಲ ಕಡೆ ಇದೆ, ಅದ್ರ ಕಂಟ್ರೋಲ್ಗೆ ಹೋಗುತ್ತೆ. ಒಳ್ಳೆ ಕರ್ಮ ಮಾಡಿದರೆ ಮನುಷ್ಯ ಶರೀರ ಸಿಗುತ್ತೆ, ಇಲ್ಲ ಪ್ರಾಣಿ ಪಕ್ಷಿ ಇತ್ಯಾದಿ ಶರೀರ ಸಿಗುತ್ತೆ. ಜೀವಾತ್ಮ ಶರೀರ ತ್ಯಜಿಸಿದ್ದು 1 ನಿಮಿಷದ ಒಳಗಡೆ ಅದು ಮುಂದಿನ ತಂದೆ ಶರೀರದ ವೀರ್ಯಾಣು ಒಳಗಡೆ ಸೇರ್ಕೊಳ್ತದೆ. ಯಾವಾಗ ಅಂಡಾನು ವೀರ್ಯಾಣು ಸೇರುತ್ತೋ ಆವಾಗ ಭ್ರೂಣದ ರಚನೆ ಆಗುತ್ತೆ. ಆಗ ಭ್ರೂಣನ ಜೀವಾತ್ಮ ಪ್ರವೇಶ ಮಾಡುತ್ತೆ. ಆ ಭ್ರೂಣನೇ ಶರೀರ ಆಗೋದು. ಆ ರೀತಿ ಇದೆಲ್ಲ ವೇದಗಳಲ್ಲಿ ಹೇಳಿದೆ, ಸೃಷ್ಟಿಯಾದ ಪ್ರಕಟವಾದ ವೇದಗಳಲ್ಲಿ ಹೇಳಿದೆ.
ಆದರೆ ಇವರೆಲ್ಲ ಅದ್ರ ಜ್ಞಾನ ಆತ್ಮದ ಬಗ್ಗೆ ನಾಲೆಜ್ ಇಲ್ಲ. ಜೀವಾತ್ಮ ಶರೀರ ಬಿಟ್ಟ ಮೇಲೆ ಅದಕ್ಕೆ ಜ್ಞಾನ ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. ದೇವ್ರ ಕಂಟ್ರೋಲ್ಗೆ ಹೋಗುತ್ತೆ, ದೇವರ ಶಕ್ತಿ ಎಲ್ಲ ಕಡೆ ಇದೆ, ಅದ್ರ ಕಂಟ್ರೋಲ್ ಹೋಗುತ್ತೆ. ಒಳ್ಳೆಯ ಕರ್ಮ ಮಾಡಿದರೆ ಮನುಷ್ಯ ಶರೀರ ತಂದೆ ಶರೀರದಲ್ಲಿ ಸೇರುತ್ತೆ ಒಂದೇ ನಿಮಿಷದಲ್ಲಿ, ಅಲ್ಲಾಂದರೆ ಪ್ರಾಣಿ ಪಕ್ಷಿಗಳ ತಂದೆ ಶರೀರದಲ್ಲಿ ಸೇರುತ್ತೆ. ಆಮೇಲೆ ಯಾವಾಗ ವೀರ್ಯಾಣು ಅಂಡಾಣು ಸೇರಿದಾಗ ಭ್ರೂಣ ಆಗೋದು, ಆ ಥರ ಭ್ರೂಣನೇ ಶರೀರ ಆಗೋದು. ಆದ್ದರಿಂದ ಈ ದೇವಭೂತ ಅನ್ನೋದು ಪ್ರಶ್ನೆನೇ ಬರೋಲ್ಲ. ಎಲ್ಲ ಡ್ರಾಮಾ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಲೇಬಾರ್ದು, ಅವರೇ ಹೊಡೆದಾಕ್ಬಿಟ್ಟು ದೆವ್ವ ಹೊಡೆದಾಕಿದೆ ಅಂತ ಹೇಳ್ತಾರೆ. ಆಮೇಲೆ ವಿಜ್ಞಾನಿಗಳು ಹೇಳೋ ಪ್ರಕಾರ ನೀವು ಕತ್ಲೆಯಲ್ಲಿ ಒಬ್ಬರೇ ಕುಂತಿದ್ದಾಗ ನಿಮ್ಮ ಮನಸ್ಸು ಶೂನ್ಯ ಪ್ರಜ್ಞೆ ಅನ್ನೋ ಸ್ಥಿತಿಗೆ ಹೋಗುತ್ತೆ. ಆವಾಗ ಯಾರೋ ಬಂದು ಮಾತಾಡ್ದಂಗೆ, ಹೊಡೆದಂಗೆ, ಮುಟ್ದಂಗೆ ಎಲ್ಲ ನಿಮಗೆ ಫೀಲ್ ಆಗುತ್ತೆ. ಅದನ್ನೇ ದೆವ್ವಭೂತಗಳು ಅಂತ ಭ್ರಮೆ ಮಾಡಿಕೊಂಡು ಅದೇ ಕಥೆಗಳನ್ನ ಎಲ್ಲ ಸ್ಪ್ರೆಡ್ ಮಾಡಿದ್ದಾರೆ. ಆ ಥರ ಅದೆಲ್ಲ ಭ್ರಮೆ ಆಗಿದೆ, ಇಲ್ಲ ನಾಟಕ ಆಗಿದೆ. ಕೆಲವೊಂದು ಕಡೆ ವೈಜ್ಞಾನಿಕ ಕಾರಣ ಇರುತ್ತೆ. ನೀವು ಹಳೆ ಬಾವಿಗಳ ಹತ್ರ ಹೋದರೆ ನೈಟ್ರಸ್ ಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಆಗ ಅಲ್ಲಿ ಹೋದಾಗ ಕತ್ತಿಸಿದಂಗೆ ಆಗುತ್ತೆ. ಇದಕ್ಕೆ ದೇವಭೂತಗಳು ಕಥೆ ಕೊಡ್ತಾರೆ. ಈ ಥರ ಇದೆಲ್ಲ ದೇವಭೂತಗಳೆಲ್ಲ ಇದರಿಂದ ವೈಜ್ಞಾನಿಕ ರೀಸನ್ ಇರುತ್ತೆ, ಇಲ್ಲ ಕತೆ ಕಲ್ಪನೆಗಳು, ಭ್ರಮೆಗಳು, ನಾಟಕಗಳು ಅಷ್ಟೇ ಆಗಿವೆ. ಆ ಥರ ಈ ರೀತಿ ನಾನು ಕೆಲವೊಂದು ವಿಚಾರಗಳನ್ನು ಸೃಷ್ಟಿ ಪ್ರಕ್ರಿಯೆ ಹೇಳಿದ್ದೇನೆ. ಮುಂದೆ ಇನ್ನೂ ಸೃಷ್ಟಿ ಪ್ರಕ್ರಿಯೆ ಬಗ್ಗೆ ಡೀಪಾಗಿ ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳ್ತೇನೆ. ನಮಸ್ತೆ.